ಮಾಲ್ ಆಫ್ ಏಷ್ಯಾ ರೀಚ್ ಆದಿವಿ ನೋಡಿ. ಗೈಸ್ ಈಗ ಮಾಲ್ ಆಫ್ ಏಷ್ಯಾ ಅವ್ರು ಹೇಳಿದಾಗ ರೀಚ್ ಮತ್ತೆ ಮಂಗಳೂರು ಬಜ್ಜಿ ಇದೆ ನೋಡಿ. ನಾನು ಅದು ತಗೊಂಡಿದ್ದೀನಿ, ಅವರೇನೋ ಬೋಂಡ ಸೂಪ್ ಅಂತ ಅದು ತಗೊಂತಿದ್ದಾರೆ ನೋಡಿ. ಚೆನ್ನಾಗಿ ಕಾಣಿಸ್ತದೆ ಯಾಕೋ. ಬೋಂಡ ಸೂಪ್ ಅಂತಾರೆ. ಬೋಂಡ ಸೂಪ್ ಆಕ್ಚುಲಿ ದಾಲ್ ಅದು ಮನೇಲಿ ಮಾಡೋ ದಾಲ್ ಇದ್ದಂಗಿದೆ. ದಾಲ್ ಇದ್ದಂಗಿದೆ, ಅದಕ್ಕೆ ಬೋಂಡ ಸೂಪ್ ಅಂತಾರ. ನಾನು ಫಸ್ಟ್ ಕರ್ನಾಟಕ ಬಂದ್ ಅಂತ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಕರ್ನಾಟಕ ಬಂದಿಲ್ಲ ಏನಿಲ್ಲ. ಬ್ಯಾಂಗ್ಳೂರಲ್ಲಿ ಎಲ್ಲ ಫುಲ್ ಗಾಡಿಯಲ್ಲೇ ಹೋಗ್ತಿದೆ. ಏನಂತೆ? ಹೌದು. ಇದೇನು ಕರ್ನಾಟಕ ಬಂದ ಅಂತಾರೆ ಯಾರಾದ್ರು? ಏನೋ ಫುಲ್ ಜೋಕ್ಸ್ ಮಾಡ್ತಿದ್ದಾಳೆ ಗೈಸ್ ನೋಡಿ. ಹೆವಿ ಜೋಕ್ಸ್ ಫುಲ್ ಬೆಳಗ್ಗೆಯಿಂದ. ಇವತ್ತು ಮಾಲ್ ಆಫ್ ಏಷ್ಯಾ ಹೋಗ್ತಿದ್ವಿ. ಮಾಲ್ ಆಫ್ ಏಷ್ಯಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಗೈಸ್. ಮಾಲ್ ಆಫ್ ಏಷ್ಯಾ ಹೋಗೋಣ ಇವತ್ತು. ನಮ್ದು ವೀಕಿ ಏನಂತಾರೆ ಆಫ್ ಇವತ್ತು ಇಬ್ಬರಿಗೆ. ನಾನು ಲೀವ್ ತೊಗೊಂಡಿದ್ದೇನೆ, ಹುಡುಗನ ಲೀವ್ ಇವತ್ತು. ಸೊ ಸುಮ್ಮನೆ ಮನೆಯಲ್ಲೇ ಕುಂತು ಏನು ಮಾಡೋಣ ಅಂತಂದು ಸುಮ್ಮನೆ ಹೋಗ್ತಿದ್ವಿ ಮಾಲ್ ಆಫ್ ಏಷ್ಯಾ. ಓಕೆ ಅಲ್ಲ? ಓಕೆ. ಏನ್ ಬೇಕು ಮಾಲ್ ಆಫ್ ಏಷ್ಯಾ? ಮಾಲ್ ಆಫ್ ಏಷ್ಯಲ್ಲಿ ಏನಿಲ್ಲ ನೋಡೋ ಅಂಥದ್ದು. ಬಟ್ ಮಾಲ್ ಆಫ್ ಏಷ್ಯಲ್ಲಿ ಹೋಗೋಣ ಅಂತ ಇದ್ದಾರೆ, ಕರ್ಕೊಂಡು ಹೋಗ್ತೀನಿ ಸರಿ ಅಂತ. ಸರಿ ಆಯ್ತು. ಮಾಲ್ ಆಫ್ ಏಷ್ಯಾ ಏನಕ್ಕೆ ಹೋಗ್ತಾರೆ ಗೈಸ್? ಸುಮ್ಮನೆ ಹೋಗ್ಬೇಕು ಹಂಗೆ ಟೈಮ್ ಪಾಸ್. ಮನೇಲಿ ಕುಂತು ಏನ್ ಮಾಡ್ತೀಯ? ಹಾ ಅಷ್ಟೇ. ಓಕೆ, ನಾವು ಸ್ಟಾರ್ಟ್ ಮಾಡ. ಓಕೆ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ನನ್ನ ವ್ಲಾಗಲ್ಲಿ ಏನಂತಂದರೆ ಜಸ್ಟ್ ಹಿಂಗೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನಂತಂದರೆ ಇಬ್ಬರಿಗೂ ಇವತ್ತು ಆಫ್ ಇದೆ. ಸೊ ನನಗೂ ಆಫ್ ಇರೋದ್ರಿಂದ ಅವ್ರಿಗೂ ಆಲ್ರೆಡಿ ಆಫ್ ಆಗಿದೆ. ಸೊ ಇಬ್ಬರು ಹೊರಗಡೆ ಬಂದಿದ್ದೀವಿ, ಸುಮ್ಮನೆ ಹಂಗೆ ಜಸ್ಟ್ ಹೋಗಿ ಬರೋಣ ಅಂತ ಹೇಳಿ. ಹೇಗಿದ್ರು ರಜಾ ಇದೆ ಅಲ್ಲ, ಸೊ ಹಂಗೆ ಬಂದ್ರೆ ಕರ್ನಾಟಕ ಇದು ಅದು ಬೇರೆ ಕರ್ನಾಟಕ ಬಂದ ಅಂತ ಹೇಳಿದ್ದಾರೆ. ನೋಡಿದ್ರೆ ಇಲ್ಲಿ ನೋಡಿದ್ರೆ ಗಾಡಿ ಎಲ್ಲ ಓಡಾಡ್ತಿದೆ, ಎಲ್ಲ ಜನಗಳೆಲ್ಲ ಓಡಾಡ್ತಿದ್ದಾರೆ. ಸೊ ಯಾವುದೇ ಥರ ಬಂದ ಥರ ಯಾಕೋ ಅನಿಸ್ತಾ ಇಲ್ಲಪ್ಪ. ಮತ್ತೆ ಇವತ್ತು ಬೆಳಗ್ಗೆನೆ ನಂದು ವಿಡಿಯೋ ಶೂಟ್ ಆಯಿತು, ಕುಕಿಂಗ್ ವ್ಲಾಗ್. ಸೊ ಅದು ಯಾವಾಗ ಇವ್ರು ಎಡಿಟ್ ಮಾಡಿ ಯಾವಾಗ ಹಾಕ್ತಾರಂತ ಗೊತ್ತಿಲ್ಲ, ನೋಡೋಣ. ರೆಸಿಪಿ ಹೇಳು. ರೆಸಿಪಿ ಬಂದು ಮ್ಯಾಂಗ್ಳೂರ್ ಸ್ಟೈಲ್ ಫುಡ್ಡು. ಸೊ ಆಲ್ರೆಡಿ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಪುಂಡಿ ಮತ್ತು ಕೋರಿಗಸಿ ಅಂತ. ಸೊ ಗೈಸ್ ನೋಡಿ, ಅದು ಎಡಿಟ್ ಮಾಡಿ ಹಾಕಿದಾಗ ಅವಾಗ ದಯವಿಟ್ಟು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮರಿಬೇಡಿ ನೋಡೋಕ್ಕೆ. ಅದೇ ಥರ ನೀವು ಕೂಡ ಟ್ರೈ ಮಾಡಬೇಕು ರೆಸಿಪಿನ, ಆಯಿತಾ? ನೋಡಿದರೆ ಮಾತ್ರ ಸಾಲದು, ಟ್ರೈ ಮಾಡಿ, ಟೇಸ್ಟ್ ಮಾಡಿ, ನೋಡಿ, ಆಮೇಲೆ ಕಮೆಂಟ್ ಮಾಡಿ. ಸೊ ಇವಾಗ ಸ್ವಾತಿ ಹೋಟ್ಲಿಗೆ ಬಂದಿದ್ದೀವಿ ನೋಡಿ. ಇಲ್ಲಿ ಜಸ್ಟ್ ಕಾಫಿ ಕುಡಿಯೋಣ ಅಂತೇಳಿ. ನೋಡೋಣ, ನಾನು ಕಾಫಿ ತೊಗೊತೀನೋ ಸ್ನ್ಯಾಕ್ಸ್ ತಗೊತೀನೋ. Yes, let me see if I want to have juice, I'll have, or else I'll take coffee. ಕಾಣ ಮಾತಾಡಿ ಹೋಗೋಣ. ಆಯ್ತು, ಹೋಗೋಣ ಬನ್ನಿ. ನೀವನು ಗಾಗಲ್ ಹಾಕೊಂಡಿದ್ದೀರಾ? ಬೇಡ, ಈಗ ಚೆನ್ನಾಗಿ ಕಾಣಿಸ್ತಿಲ್ಲ. ನೀವು ಚೆನ್ನಾಗಿ ಕಾಣಿಸ್ತೀರ ಅಂದ್ರೆ ಯಾರು ಚೆನ್ನಾಗಿ ಕಾಣಿಸ್ತಿಲ್ಲ, ನನಗೆ ಯಾವಾಗ್ಲೂ ಚೆನ್ನಾಗಿ ಕಾಣಿಸ್ತಿರೋದು. ಸೂಪರ್ ಸೂಪರ್. ಗೈಸ್ ಇವಾಗ ಸ್ವಾತಿ ಹೋಟ್ಲಿಗೆ ಬಂದಿದ್ದೀವಿ ನೋಡಿ. ನೀವೇನ್ ತಗೊಂತೀರಾ? ದೋಸೆ ತಿನ್ನೋಣ? ದೋಸೆ ಬೇಡಪ್ಪ. ದೋಸೆ ತಿಂದು ಮನೇಲೆ ತಿಂದು ಬೇಜಾರಾಗಿದೆ. ದೋಸೆ ಇಲ್ಲಿ ಮಾತ್ರ ದೋಸೆ ತಿಂತೀವಿ. ಒಂದು ಬೋಂಡ ಸೂಪ್ ಅಂತೆ, ಮತ್ತೆ 2 ಕಾಫಿ, ಒಂದು ಮಂಗಳೂರು ಬಜ್ಜಿ ತಗೊಂತಿದ್ದೀವಿ. ಮತ್ತೆ ಒಂದು ಬೋಂಡ ಸೂಪು, ಮತ್ತೆ 2 ಕಾಫಿ ಅಷ್ಟೇ. ಬೇರೆ ಏನಾದ್ರು ಬೇಕಾ? 2 ಕಾಫಿ ಹೇಳಿದ್ದೀನಿ. ಜಲ್ದಿ ಬೋಂಡ ಸೂಪ್ और एक ಮಂಗಳೂರು ಬಜ್ಜಿ. ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಇಡ್ಲಿ ಮೇಲೆ ಚಟ್ನಿ ಹಾಕ್ತಿದ್ದಾರೆ, ಮತ್ತೆ ಮಂಗಳೂರು ಬಜ್ಜಿ ಇದೆ ನೋಡಿ. ನಾನು ಅದು ತಗೊಂಡಿದ್ದೀನಿ, ಅವರೇನೋ ಬೋಂಡ ಸೂಪ್ ಅಂತ ಅದು ತಗೊಂಡಿದ್ದಾರೆ ನೋಡಿ. ಚೆನ್ನಾಗಿ ಕಾಣಿಸ್ತದೆ ಯಾಕೋ. ನಿಮ್ಮ ಬೋಂಡ ಸೂಪ್ ರೆಡಿ ಇದೆ. ನಾಲ್ಕು ಕೊಟ್ಬಿಡಿದಾರೆ ಬೋಂಡ. ಹಾಗೆ ಬರ್ತೀವಿ. ಹಾಂ, ನಮ್ದಿದು ಇದರಲ್ಲಿ ಒಂದು ನೀವು ತೊಗೊಬೇಕು, ಅದನ್ನು ತೊಗೊಬೇಕು. ಬೇಕೆರಡು. ನಾನು ಮಂಗಳೂರು ಬಜ್ಜಿ ತಿಂತಾ ಇದ್ದೀನಿ. ಚೆನ್ನಾಗಿದೆ. ನೀವು ತೋರಿಸಿ ನಿಮ್ದು. ಬೋಂಡ ಸೂಪ್ ಅಂತೆ. ಏನು ವಿಚಿತ್ರ ಇದೆಲ್ಲ. ಚೆನ್ನಾಗಿದೆ.
ನೋಡಿ ಬೋಂಡಾ ಸೂಪ್ ಅಂತೆ. ನೋಡಿ ಗೈಸ್, ಬೋಂಡಾ ಸೂಪ್ ತಿಂತಾ ಇದಾರೆ. ಬೋಂಡ ಸೂಪ್ ಅಂದ್ರೆ ದಾಲ್ ಹಾಕಿದ್ರೆ ದಾಲಿಗೆ ಬೋಂಡ ಸೂಪಾ? ಕಾಫಿ ತಗೊಂಡು ಕಾಫಿ ನಾನು ತಗೊಂಡ್ಬರ್ಬೇಕಾ? ನೀವು ಹೋಗಿ ಹೋಗು. ದರ್ಶನ ಇಲ್ಲ ವಿದೌಟ್ ಶುಗರ್. ಲೈಟ್ ಶುಗರ್ ಡೈಟಲ್ಲೆಲ್ಲ ಈಗ ಅದು ನೆಕ್ಸ್ಟ್ ವೀಕಿಂದ ಡೈಟ್ ಬ್ಯಾಕ್ ಟು ಜಿಮ್. ಮೀಡಿಯಂ ಶುಗರ್, ಮೀಡಿಯಂ ಸ್ಟ್ರಾಂಗ್, ಜಾಸ್ತಿ ಶುಗರ್ ನಾರ್ಮಲ್, ಜಾಸ್ತಿ ಬೇಡ. ನನ್ನ ಕೈಯಲ್ಲಿ ಎಣ್ಣೆ ಇದೆ. ಇದು ನಿಮ್ದು ಕಾಫಿ ಸ್ಟ್ರಾಂಗ್. ದಿಸ್ ಇಸ್ ಮೈ ಕಾಫಿ, ಲೈಟ್ ಕಾಫಿ. ಬೋಂಡ ಸೂಪ್ ಅಂತಾರೆ. ಬೋಂಡ ಸೂಪ್ ಆಕ್ಚುಲಿ ದಾಲ್ ಅದು ಮನೇಲಿ ಮಾಡೋ ದಾಲ್ ಇದ್ದಂಗಿದೆ. ಹಾಲು ಇದ್ದಂಗಿದೆ. ಅದಕ್ಕೆ ಬೋಂಡ ಸೂಪ್ ಅಂತಾರ? ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಅದು ಏನಕ್ಕೆ ವೆರೈಟಿ ತಿಂಡಿ ಮಾಡ್ತಿದ್ದಾರೆ, ಬಟ್ ಚೆನ್ನಾಗಿದೆ, ಕ್ವಾಲಿಟಿ ಇದೆ. ಬೋಂಡ ಪರವಾಗಿಲ್ಲ, ಬಿಸಿ ಇಲ್ಲ. ಸ್ವಾತಿ ಆಲ್ವೇಸ್ ಗುಡ್. ಸ್ವಾತಿ ಚೆನ್ನಾಗಿರುತ್ತೆ ಅವತ್ತು. ಏನಂತೀಯ? ಹಾಂ, ಏನು ನಗ್ದಿದೆಯೋ ವಿಡಿಯೋದಾಗ ಮಾತಾಡಂದ್ರೆ ನನ್ನ ರೇಗಿಸ್ತೀಯ ಮತ್ತೆ ಶೈ ಫಿಟ್ಟಿಂಗ್ ಆಗ್ತಿದೆ ನೋಡಿ ಬೋಂಡ 4 ಆಗಿದೆ. ನಾನು ಇಷ್ಟು ತಿನ್ನಲ್ಲ, ಎಂತ ಮಾಡ್ಬೇಕು? ಅದಕ್ಕೆ ತಗೋಬೇಡ ಅಂತ ಹೇಳಿದೆ. ಎಷ್ಟು 4 ಇದೆ. ಕಾಫಿ ಚೆನ್ನಾಗಿದೆ ನೋಡಿ ಗೈಸ್, ಕಾಫಿ ಚೆನ್ನಾಗಿದೆ ನನಗೆ. ಕುಂದ್ರಾಕಿಲ್ಲ ನೋಡಿ ಇಲ್ಲಿ ಅವ್ರು ನನ್ನ ಕಾಫಿ ನೋಡಿ, ನನಗೆ ಇಷ್ಟು ಸ್ಟ್ರಾಂಗ್ ಇಷ್ಟ ಆಗಲ್ಲ, ಅವ್ರಿಗೆ ಸ್ವಲ್ಪ ಇದು ಸ್ಟ್ರಾಂಗ್ ಇಷ್ಟ. ಹೊಟ್ಟೆ ತುಂಬ ಕೊಟ್ಬಿಟ್ರೆ ಅದು ಕುಡಿಯೋಕ್ಕೆ ಕಾಫಿ. ಅವ್ರು ಹೊಟ್ಟೆ ತುಂಬ ಕುಡಿತಾರಂತೆ, ಅದಕ್ಕೆ ಹೊಟ್ಟೆ ತುಂಬ ಕಾಫಿ ಕುಡೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಾನಂತ ಇಷ್ಟು ಕಾಫಿ ಕುಡಿಯಲ್ಲ, ನೋಡೋಣ ಗೊತ್ತಿಲ್ಲ. ಎಷ್ಟು ಖಾಲಿ ಮಾಡಲಿ ಅಂತ ಸ್ವಾತಿ ರಿಯಲಿ ತುಂಬ ಕ್ವಾಂಟಿಟಿ ಮಾತ್ರ ಸೂಪರ್. ಬಟ್ 25 rupees ಒಂದು ಕಾಫಿ ಬರ್ತಿದೆ. 25 rupees ಕೊಟ್ಟು ನಾವು ಅಲ್ಲಿ ಅವತ್ತು ಹೋಗಿದ್ದಲ್ಲ ಮಾಲಿಗೆ, ಅದು 50 rupees. 50 rupees. ಹಾಂ, ಹೌದು. ಒಂದು ಕಾಫಿಗೆ 50 rupees. ಅದು ಬಂದು ಇಷ್ಟೂ ಇರಲಿಲ್ಲ, ಇಷ್ಟೇ ಇತ್ತು. ಬಟ್ ಅದು ಕಾಫಿ ಕುಡ್ದಾಗೆ ಅನ್ಸಲಿ ಹೇಳ್ಬೇಕಾದ್ರೆ ಇದು, ಬಟ್ ಬರ್ತೈತೆ, ಚೆನ್ನಾಗಿದೆ. ಓಕೆ, ನೋ ಪ್ರಾಬ್ಲಮ್. ಏನು ಹಾಕುತ್ತಾರೆ? ಬ್ಲ್ಯಾಕ್ ಕಲರ್ ಕಾರ್ ಚೆನ್ನಾಗಿದೆ ಅಲ್ಲ? ಬ್ಲ್ಯಾಕ್ ಇಷ್ಟನಾ ವೈಟ್ ಇಷ್ಟನಾ? ಏನು? ಕಾರ್ ಚೆನ್ನಾಗಿದೆ ಅಲ್ಲ? ಕಾರ್ ಬ್ಲ್ಯಾಕ್ ಚೆನ್ನಾಗಿದೆ, ವೈಟಿಗೆ ಅಲ್ಲೊಂದು ನಿಂತಿದೆ. ಇನೋವಾ ಚೆನ್ನಾಗಿಲ್ಲ? ಇನ್ನೂ ಚೆನ್ನಾಗಿದೆ. ನಿಮ್ದು ಫ್ರೆಂಡ್ ಇದಾರಲ್ಲ, ಬೆಸ್ಟ್ ಫ್ರೆಂಡ್ ಎಚ್ಚಲ್, ಅವ್ರದ್ದು ವೈಟ್ ಕಲರ್ ತಾನೆ, ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರ್ ಇನೋವಾ ಇಷ್ಟ. ಅದು ಚೆನ್ನಾಗಿದೆ. ಮತ್ತೆ ಮಲಫಿಶ್ ಏನೋ ಹೋಗ್ತೀನಿ ನೋಡು. ಹೋಗೋಣ ಬನ್ನಿ. ಹಾಂ, ಪ್ಲ್ಯಾನ್ ಇಸ್ ದೇರ್. ಕಾಣ್ತಿಲ್ಲ ಏನಂತೀನಿ ಮಾಡು, ಹೋಗ. ಇಷ್ಟಿದೆ ಜಾಗ. ನಾನು ಸ್ವಲ್ಪ ಬೆವತ್ಬಿಟ್ಟೆ ಅಪ್ಪ. ಗೈಸ್, ಇವಾಗ ಮೋಲಾ ಫೇಶಿಯಾಗೆ ಹೋಗ್ತಿದೀವಿ. ಇಲ್ಲಿ ಸ್ವಾತಿಗೆ ಹೋಗಿ ಕಾಫಿ ಕುಡ್ದಾಯ್ತು, ಸ್ನ್ಯಾಕ್ಸ್ ತಿಂದಾಯ್ತು. ಸೊ ಮೋಲಾ ಫೇಶಿಯಾಗೆ ಹೊಟ್ಟಿದೀವಿ. ಏನು ಚೇಂಜ್ ಇದ್ರೆ ಕೊಡು ಸೆಕ್ಯೂರಿಟಿ. ಇವ್ರು ಏನು ಮಾರೆ ಬರೀ ಚೇಂಜ್ ಕೇಳ್ತಾರೆ ನೋಡಿ. ಕೊಡ್ಬೇಕು, ನಿಂತಿರ್ತಾರಲ್ಲ. ಕೊಡಿ, ಕೊಡ್ತೀನಿ ಬಿಡಿ. ಕೊಡು, ನೀನೇ ಕೊಡಲ್ಲ. ಎಲ್ಲಿದ್ದಾರೆ ಅವ್ರು? ಆ ಕಡೆ ಹೋದ್ರು ಅನ್ಸುತ್ತೆ. 20 ರೂಪಾಯಲ್ಲಿ ಏನು ಬರುತ್ತೆ ಪಾಪ ಅಲ್ವಾ? ನಮ್ಮ ಹಾಗೆಲ್ಲ ಅವರು ದುಡಿತಾರೆ, ನಮ್ಮ ಹಾಗೆ ಪಾಪ 20 ರೂಪಾಯಲ್ಲಿ ಏನು ಸಿಗುತ್ತೆ ಗೈಸ್? ನೋಡ, ಜಾಸ್ತಿ ದುಡ್ಡು ಬಂದರೆ ಜಾಸ್ತಿ ಹೆಲ್ಪ್ ಮಾಡಮ್ಮಂತ. ಹಾಂ, ಏನಕ್ಕೆ ಲಾಗ್ ಸ್ಟಾರ್ಟ್ ಮಾಡಿದ್ವಿ? ಏನೋ ಒಂದು ಮಾಡ್ಬೇಕಲ್ಲ ಲೈಫಲ್ಲಿ. ಅದೇ ತರ ಎಲ್ಲರೂ ನಮ್ಮ ಲಾಗಿಗೆ ಸಬ್ಸ್ಕ್ರೈಬ್ ಮಾಡಬೇಕು, ಸಪೋರ್ಟ್ ಮಾಡಿ ಗೈಸ್. ಇನ್ನ ಎಲ್ಲರೂ ಮಾಡ್ಬೋದು, ಕೇಳ್ಕೊಂಡಿದ್ದೀನಿ ನಾನು. ಒಳ್ಳೇದಾಗ್ಲಿ ಕೆಟ್ಟದಂತೂ ಮಾಡಲ್ಲ. ಮಾಡಿದ್ರೆ ಒಳ್ಳೇದೇ ಮಾಡ್ತೀವಿ. ಹೌದು, ಏನಂತೀಯ? ಹೌದು ಹೌದು, ನೀವು ಹೇಳಿದೆ ಕರೆಕ್ಟ್. ಫೇಶಿಯಾ ರೀಚ್ ಆದಿವಿ ಗೈಸ್. ಈಗ ಮಾಲ್ ಆಫ್ ಫೇಶಿಯಾ ಅವ್ರು ಹೇಳಿದಾಗ ರೀಚ್ ಆದ್ವಿ. ಏನು ಮಾಡೋದು ಗೊತ್ತಾಗ್ತಿಲ್ಲ.
ಇಲ್ಲಿ ಅಂತ ಏನೋ ತಗೋಬೇಕಾದ್ರೆ ಭಯಂಕರ ಕಾಸ್ಟ್ಲಿ ಗೈಸ್. ಸೂಪರ್ ಇದೆ ಅಪಾರ್ಟ್ಮೆಂಟ್ ಇಲ್ಲ ನೋಡಿ. ಹ್ಮ್ ಬಟ್ ನಾನೆಲ್ಲ ಅಪಾರ್ಟ್ಮೆಂಟ್ ಎಲ್ಲ ಇರಕ್ಕೆ ಇಷ್ಟ ಇಲ್ಲ ನನಗೆ. ನನಗೆ ಅಪಾರ್ಟ್ಮೆಂಟ್ ಇಷ್ಟ ಆಗುತ್ತೆ, ಬಟ್ ಇಂಡಿಪೆಂಡೆಂಟ್ ಹೌದು ಇಷ್ಟ. ಇಂಡಿಪೆಂಡೆಂಟ್ ಬಟ್ ಇವರಿಗೆ ಜಾಸ್ತಿ ಅಪಾರ್ಟ್ಮೆಂಟಿಗಿಂತನೂ ಇಂಡಿಪೆಂಡೆಂಟ್ ಇಷ್ಟ ಆಗುತ್ತೆ ಯಾವಾಗ್ಲೂ. ಇಂಡಿಪೆಂಡೆಂಟ್ ಸೂಪರ್ ಆಕ್ಚುಲಿ. ಏನಂತ ಅವ್ರಿಗೆ ಇಂಡಿಪೆಂಡೆಂಟ್ ಹೌಸ್ ತುಂಬಾ ಇಷ್ಟ. ನಮ್ಮ ದುಮ್ಸಿಗೆ, ನಮ್ಮ ಸಾರಾ ಬುದ್ಧಿಗೆ. ಏನ್ ಡೂಮ್ಸ್ ಅಂತಿದೆಯಲ್ಲ, ಅದ್ ನಾನ್ ನಿಮಗೆ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಜಿಮ್ ಹೋಗ್ತಿದ್ದೇನೆ ಈಗ. ಸ್ಟಾರ್ಟ್ ಬ್ಯಾಕ್ ಟು ವರ್ಕ್ ಅಗೇನ್.